ಶಿವಮೊಗ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಸಿಎಂ ಸಿದ್ದರಾಮಯ್ಯನವರ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಲಘುವಾಗಿ ಮಾತನಾಡುತ್ತಿದ್ದಾರೆ. ಅವರೇ ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಮನಿ ಲ್ಯಾಂಡಿಂಗ್ ಸೇರಿದಂತೆ ಅನೇಕ ಕೇಸ್ ಇರುವುದನ್ನು ನಮೂದಿಸಿದ್ದಾರೆ. ಡಿಕೆ ಶಿವಕುಮಾರ್ ಜೈಲಿಗೆ ಹೋಗಲು ಯಡಿಯೂರಪ್ಪನವರೇ ನೇರ ಕಾರಣ ಎಂದಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಅವರ ಮೇಲೆ ಏನು ಇಷ್ಟು ಹಗುರವಾಗಿ ಮಾತಾಡ್ತಾ ಇದ್ದಾರೆ. ವಿಜೇಂದ್ರ ಅವರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು. ಅವರು ಸಿದ್ದರಾಮಯ್ಯ ಅವ್ರ ಮೇಲೆ ಮತ್ತು ಈಗ ಹೊಸದಾಗಿ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಭಾಳ ತಾರಕಕ್ಕೆ ಇರತಕ್ಕಂಥ ಒಂದು ಕೆಲಸಕ್ಕೆ ಮಾತುಗಳನ್ನು ಅವರು ಮಾತಾಡಿದ್ದಾರೆ. ಅದಕ್ಕಿಂತ ಮುಂಚೆ ವಿಜೇಂದ್ರ ಅವರಿಗೆ ಅವರು ಕೂಡ ಕೆಲವು ನನ್ನ ವಿಚಾರಕ್ಕೆ ಭಾಳ ಹಗುರವಾಗಿ ಮಾತಾಡಿದರು. ನಾನು ಅವಾಗ ಏನು ಕೊಡಬೇಕು ಉತ್ತರ ಕೊಟ್ಟೆ. ಯಾಕೆಂದರೆ ನನಗೆ ಗೊತ್ತಿದೆ ಕಾನೂನು, ಈ ದೇಶದಲ್ಲಿ ಕಾನೂನು ಅಡಿಯಲ್ಲಿ ಅವರು ಇರ್ತಾರೆ, ನಾವು ಇರ್ತೀವಿ. ಕಾನೂನನ್ನು ಅವ್ರ ಪರವಾಗಿ ಎಲ್ಲೆಲ್ಲಿ ತಿರ್ಚಿದ್ದಾರೆ ಅಂತಲೂ ಕೂಡ ನಾನು ಹೇಳ್ತೀನಿ. ಅದನ್ನು ಕೆಲವು ಮಾಹಿತಿ ಇದ್ದಾವೆ, ಇನ್ನು ತುಂಬ ತಗೊಳ್ಳೋದಿದೆ. ಇನ್ನು ಅವ್ರದ್ದು ಪಿಕ್ಚರ್ ಬಿಡಿಸ್ಬೇಕಾಗತ್ತೆ, ಬಿಡಿಸ್ತೀವಿ. ಅದನ್ನ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಅದನ್ನು ಮಾನ್ಯ ವಿಜೇಂದ್ರ ಅವರೇ, ನಿಮ್ಮ ತಂದೆಯವರೇ ಮಾನ್ಯ ಯಡಿಯೂರಪ್ಪ ಅವರೇ ಅಫಿಷಿಯಲ್ ಆಗಿ ಲೆಟ್ರ್ ಬರೆದು, ಅವ್ರ MP ಇದ್ರು ಅವಾಗ, ಅಫಿಷಿಯಲ್ ಆಗಿ ಲೆಟ್ರ್ ಬರೆದು ಡಿಕೆ ಶಿವಕುಮಾರ್ ಒಂದು ಸಮುದಾಯದ ವ್ಯಕ್ತಿ ಮೇಲೆ ಬರಬಾರ್ದು ಅಂತ ಹೇಳಿ ಅವರನ್ನು ತುಳಿಬೇಕು ಅಂತ ಹೇಳಿ ಇವರೇ ಇಡಿಗೆ ಮತ್ತು ಇನ್ಕಮ್ ಟ್ಯಾಕ್ಸ್ಗೆ ಬರೆದು ಅವ್ರ ಮೇಲೆ ಕೇಸ್ ಹಾಕಿ, ಇವತ್ತೇನಾದ್ರು ಡಿಕೆ ಶಿವಕುಮಾರ್ ಅವರು ಅವರಿಗೆ ರಕ್ಷಣೆ ಇತ್ತು. ಈಗೆಲ್ಲ ಸುಪ್ರೀಂ ಕೋರ್ಟಲ್ಲಿ ಹೋಗಿದೆ. ಅದೇ ನಿನ್ನೆ ಡಿಕೆ ಶಿವಕುಮಾರ್ ಅವ್ರು ಹೇಳಿದೆ, ನಿನ್ನ ಕೇಸನ್ನು ಬಾ, ನನ್ನ ಹತ್ರ ಬಾ, ನಾನು ಹೇಳ್ಕೊಡ್ತೀನಿ, ನಿನ್ನ ಚರಿತ್ರೆ ನಾನು ಓಪನ್ ಮಾಡ್ತೀನಿ, ನಂದು ಏನೈತಿ ನಿನಗೇನು ಗೊತ್ತು ಅಂತ ಹೇಳಿ ಅವ್ರು ಫೇಸ್ ಮಾಡಿ ಬಂದರು. ಇವತ್ತೇನಾದ್ರು ಡಿಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿದ್ರು, ತಪ್ಪು ಮಾಡದೆ ಅವರ ಡಿಫೆನ್ಸ್ ಇದ್ರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರು ಅವ್ರನ್ನ ಫೋರ್ಸ್ ಮಾಡಿ ಅವ್ರೇನಾದ್ರು ಜೈಲಿಗೆ ಹೋಗಿದ್ದಾರೆ ಅಂದರೆ ಕಾರಣಕರ್ತರು ಯಡಿಯೂರಪ್ಪ ಅವರು, ಇದೇ ವಿಜೇಂದ್ರ ಅವರು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.